ಅಣ್ಣ ಅಣ್ಣ ಅಲ್ಲೇ ಇರ್ಬೇಕಂತೆ ಗ್ರ್ಯಾಂಡ್ ಎಂಟ್ರಿ ಅಂತೀರಣ್ಣ ನಿಮಿಷ ಬ್ರೋ ನೀವೇ ಅವ್ರ ಫ್ರೆಂಡ್ಸ್ 10 ಜನ ಇರ್ತೀರ, ಒಂದ್ ಪಾರ್ಟಿ ಮಾಡ್ಬೇಕು ಅನ್ಕೊಂತೀರ. ಪಾರ್ಟಿ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ಮಲ್ಗಿರೋನ್ ಕೂಡ ಎದ್ದು ಬರ್ತಕ್ಕಂಥವ್ನು ಇರ್ತಾನೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಯಾವ್ದೋ ಒಂದು ವಿಚಾರವಾಗಿ ಬಂದಿರಕ್ ಆಗಿರಲ್ಲ. ಹಾಗನ್ಬಿಟ್ಟು ನಿಮ್ ಫ್ರೆಂಡ್ಶಿಪ್ ಕಿತ್ತೋಯ್ತು, ನೀವು ಇಬ್ಬರಿಗೆ ಜಗಳ ಆಡ್ತಾ ಇದ್ರಿ ಅಂತ ಹೇಳಕ್ ಹಂಗೆ ಇದ್ರಲ್ಲಿ ಏನು ವ್ಯತ್ಯಾಸ ಏನು ಇಲ್ಲ. ಇವಾಗ ತನೀಷಾ ಒಳಗಡೆ ಇದ್ದವಾಗ್ಲೂ ಅಷ್ಟೇ ಅವ್ಳು ಬಡ 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 ಅಂತ ಮಾತಾಡೋದು, ಹೊರಗಡೆ ಬಂದ್ಮೇಲೂ ಅವಳಾಗೆ ಇದ್ದಾಳೆ. ಕೆಲವೊಬ್ರು ಇವಾಗ ಜೊತೆನಲ್ಲಿರೋರು ಬರ್ತಾರೆ, ಕೆಲವೊಬ್ರು ಬರಲ್ಲ ಅನ್ನೋವಾಗ ಅದು ಅವ್ರವ್ರ ವ್ಯಕ್ತಿತ್ವ ತೋರಿಸ್ತದೆ ಬಿಟ್ರೆ ಅದ್ರಲ್ಲಿ ಬೇರೆ ಇನ್ನೇನು ಇಲ್ಲ. ಅಷ್ಟೇ ತಾನೆ? ಮಚ ಅಂತವಳು ಇವತ್ತು ಅಂದ್ರೆ ಅವಳು ಆಕ್ಚುಲಿ ಕಾರ್ತಿಕ್ ಅನ್ನೋದು ಅದು ಮಚ. ತುಂಬಾ ಜನ ನನ್ನ ಫ್ರೆಂಡ್ಸ್ ಹುಡುಗರು ಏನಿದ್ದಾರೆ ಅವ್ರು ನನ್ ಪರವಾಗಿ ನಿಂತ್ಕೊಂಡು ಮಾತಾಡೋರೆ ಜಾಸ್ತಿ. ಸೊ ಅಪರೂಪಕ್ಕೆ ನನ್ ಪರವಾಗಿ ನಿಂತ್ಕೊಂಡು ಮಾತಾಡಿದಾರೆ ಅಂತ ಮತ್ತೆ ನನ್ ಪರವಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂ, ಇಲ್ಲ ಅಂತಲ್ಲ. ಬಟ್ ನಾನು ಬದಲಾಗಿ ಒಂದು ಆನ್ಸರ್ ಮಾಡ್ಬೇಕು ಅಂತ ಇವತ್ತು ಅವರೇ ಆನ್ಸರ್ ಮಾಡಿದ್ ನಂಗೆ ಖುಷಿ ಆಯ್ತು. ಆ ಫ್ಲೋ ನಲ್ಲಿ ಬಂದಿದ್ದು. ಸೊ ವರ್ತು ಇಸ್ ಆಲ್ವೇಸ್ ವರ್ತು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ನಂಗೆ ಖುಷಿ ಆಯ್ತು. ಪಕ್ಕದ ಏರಿಯಾದಲ್ಲಿ ಬಂಡಿ ಮಕ್ಕಳ ಕ್ಯಾಪು ಥ್ಯಾಂಕ್ ಯು ಸೋ ಮಚ್. ಗೋಲ್ಡ್ ಏನಾದ್ರು ಕೊಟ್ಟು ಎಷ್ಟು ಜನ ಅಲ್ಲಿ ಬಂದಿದ್ದೀರಾ? ಇವತ್ತು ಕಡಿಮೆ, ಇವತ್ತು ಕಡಿಮೆ. ರಿಲೀಸ್ ಅಲ್ವಣ್ಣ, ಅದಕ್ಕೆ ಸ್ವಲ್ಪ ಕಮ್ಮಿ. ಅಲ್ಲ ಎಷ್ಟು ಬಂದಿದ್ದೀರಾ? 5-6 ಜನ ಬಂದಿದ್ದೀರಾ. ಯಾಕಂದ್ರೆ ಏನೋ ಕಂಟೆಂಟ್ ಕೊಡ್ತೀರಾ?